ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮೀಸ್ ಕಿಚನ್. ಹಿಂಕಲಲ್ಲಿ ಸುಮಾರು ರೆಸ್ಟೋರೆಂಟ್ಸ್ಗಳು ಇತ್ತೀಚೆಗೆ ಓಪನ್ ಆಗಿದೆ. ಅದರಲ್ಲಿ ನಮ್ಮ RRR ರೆಸ್ಟೋರೆಂಟ್ಸ್ನ ಒಂದು ಚೈನ್ ಅನ್ನಪೂರ್ಣ ಅನ್ನೋ ಒಂದು ರೆಸ್ಟೋರೆಂಟ್ನ ಹೊಸದಾಗಿ ಓಪನ್ ಮಾಡಿದ್ದಾರೆ. ಅಲ್ಲಿ ಹೇಗಿದೆಯಪ್ಪ ಫುಡ್ಡು, RRR ಥರನೇ ಇದೆಯಾ ಇಲ್ಲ ಏನಾದರೂ ಚೇಂಜಸ್ ಮಾಡಿದಾರಾ ಅಂತ ಹೇಳಿ ನಾವು ನೋಡೋಣ ಅಂತ ಹೇಳಿ ನನ್ನ ಬರ್ತ್ಡೇ ಅವತ್ತು ಹೋಗಿ ಅಲ್ಲಿ ಒಂದು ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಮಾಡಿ ಫ್ಯಾಮಿಲಿ ಜೊತೆ ಅಲ್ಲಿ ಫುಡ್ ನ ಟ್ರೈ ಮಾಡಿ ನಿಮಗೆ ಹೇಗಿದೆ ಅಂತ ಹೇಳೋಣ ಅಂತ ಬಂದಿದ್ದೀವಿ. ರೆಸ್ಟೋರೆಂಟ್ ತುಂಬಾನೇ ಚೆನ್ನಾಗಿತ್ತು, ಬ್ರೈಟ್ ಆಗಿ ಎಕ್ಸ್ಕ್ಲೂಸಿವ್, ಲೈಕ್ ಒಂಥರ ಫ್ಯಾಮಿಲಿ ಡೈನಿಂಗ್ ಏರಿಯಾ ತುಂಬಾನೇ ಚೆನ್ನಾಗಿತ್ತು. ಸ್ಟಾಫ್ಸ್ ವೆರಿ ಅಟೆಂಟಿವ್, ಬಟ್ ಯಾರಿಗೂ ಕನ್ನಡ ಬರಲ್ಲ, ದಟ್ಸ್ ಓಕೆ, ಎಲ್ಲ ಡಿಫ್ರೆಂಟ್ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಹಾಗೆ ಸರ್ವಿಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಮೊದಲು ಬಂದ ತಕ್ಷಣ ಆರ್ಡರ್ ಪ್ಲೇಸ್ ಮಾಡೋಕ್ಕಿಂತ ಮುಂಚೆ ನಾವು ಐಬ್ಯಾಕೋದಿಂದ ತಂದಿದ್ದಂಥ ಐಸ್ ಕ್ರೀಮ್ ಕೇಕ್ನ ತೆಗೆದು ಅದನ್ನು ನಾವು ಓಪನ್ ಮಾಡ್ತಾ ಇದ್ದಾಗೇ ಸ್ಟಾಫ್ ನಮಗೊಂದು ಕೇಕ್ ಸ್ಟ್ಯಾಂಡ್ ತಂದುಕೊಟ್ರು. ಕೇಕ್ ಸ್ಟ್ಯಾಂಡಲ್ಲಿ ಆ ಕೇಕ್ನ ಅರೇಂಜ್ ಮಾಡಿ ಒಂದು ಕ್ಯಾಂಡಲ್ ಇಟ್ಟು ಅದನ್ನು ನನ್ನ ಬರ್ಡೇ ಸೆಲೆಬ್ರೇಷನ್ ಶುರು ಮಾಡಿದ್ರು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ತುಂಬಾ ಖುಷಿಯಾದರು. ಹಾಗೆ ನನ್ನ ಹುಟ್ಟಿದ ಹಬ್ಬದ ದಿನ ನನ್ನನ್ನು ವಿಶ್ ಮಾಡಿದಂಥ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಹಾಗೂ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗಳಾದ ನಿಮಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹೀಗೆ ನಿಮ್ಮ ಆಶೀರ್ವಾದದಿಂದ ನಾನು ಇನ್ನೂ ಎತ್ತರಕ್ಕೆ ಬೆಳಿತೀನಿ ಅಂತ ಹೇಳಿ ನನಗೆ ಒಂದು ನಂಬಿಕೆ ಇದೆ. ಹಾಗೆ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಸೇರಿ ಈ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ದು, ಹಾಗೆ ಈ ಸೆಲೆಬ್ರೇಷನ್ನ ಅನ್ನಪೂರ್ಣದಲ್ಲಿ ಸೆಲೆಬ್ರೇಟ್ ಮಾಡಿದಂತೂ ನನಗೆ ತುಂಬಾನೇ ಖುಷಿ ಆಯಿತು. ಹಾಗೆ ಬರ್ಡೇ ಸೆಲೆಬ್ರೇಷನ್ ಮುಗಿದ ತಕ್ಷಣ ಸ್ವಲ್ಪ ಜಾಗನ ಸ್ವಲ್ಪ ಖಾಲಿ ಮಾಡಿಬಿಟ್ಟು ನಾವು ಆರ್ಡರ್ ಮಾಡಿದ್ದು. ಆರ್ಡರ್ಗೆ ತುಂಬ ಹೊತ್ತು ವೆಯ್ಟ್ ಮಾಡೋ ಅವಶ್ಯಕತೆ ಏನಿರಲಿಲ್ಲ. ಇಮಿಡಿಯೇಟ್ ಆಗಿ ಅವರು ಸರ್ವಿಸ್ನ ಸ್ಟಾರ್ಟ್ ಮಾಡಿದ್ರು. ಮೊದಲಿಗೆ ಒಂದು ಮಟನ್ ಬಿರಿಯಾನಿಯಿಂದ ಸ್ಟಾರ್ಟ್ ಮಾಡಿದ್ರು. ರೈಸ್ ಎಲ್ಲ ತುಂಬ ಚೆನ್ನಾಗಿ ಬೆಂದು ಲಾಂಗ್ ಗ್ರೇನ್ಸ್ ಆಫ್ ಬಾಸುಮತಿ ರೈಸ್ ಇತ್ತು. ಓವರ್ ಬಿರಿಯಾನಿ ವಾಸ್ ಜಸ್ಟ್ ಓಕೆ. ಆದರೆ ಆ ಮಟನ್ ತುಂಬಾ ಚೆನ್ನಾಗಿ ಬೆಂದಿತ್ತು, ಸಾಫ್ಟ್ ಆಗಿ, ಅದರಲ್ಲಿ ಉಪ್ಪು ಕೂಡ ಹಿಡಿದಿತ್ತು. ಹಾಗೆ ಅದ್ರ ಜೊತೆಗೆ ರಾಯ್ತಾ ಮತ್ತು ಸಾಲ್ನ ಕೊಡ್ತಾರೆ ಆಸ್ ಎನ್ ಕಾಂಪ್ಲಿಮೆಂಟ್. ಅದರಲ್ಲಿ ನಾನು ಸಾಲ್ನ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು. ಹೇಳಬೇಕು ಅಂತಂತಂದರೆ ನಾರ್ಮಲ್ ಬಿರಿಯಾನಿಗಿಂತ ಸಾಲ್ನದಲ್ಲಿ ಈ ಬಿರಿಯಾನಿ ತುಂಬಾ ಟೇಸ್ಟಿ ಅನ್ನಿಸ್ತು. ರಾಯ್ತಾದಲ್ಲಿ ಟ್ರೈ ಮಾಡಿದೆ, ದಟ್ ವಾಸ್ ಆಲ್ಸೋ ಗುಡ್. ಹಾಗೆ ಚಿಕನ್ ರೋಸ್ಟ್, ಚಿಕನ್ ಫ್ರೈ ಮತ್ತು ಮಟನ್ ರೋಸ್ಟ್ ಮತ್ತು ಮಟನ್ ಫ್ರೈ, ಈ 4 ಡಿಶ್ಗಳು. ಹಾಗೆ ಮಶ್ರೂಮ್ ಸ್ಟಾರ್ಟರ್, ಪನ್ನೀರ್ ಸ್ಟಾರ್ಟರ್, ಇವುಗಳನ್ನ ಟ್ರೈ ಮಾಡಿದ್ರು. ಸರ್ಪ್ರೈಸಿಂಗ್ಲಿ ಮಟನ್ ಸ್ಟಾರ್ಟರ್ಸ್ಗಳು ತುಂಬಾ ಚೆನ್ನಾಗಿತ್ತು. ಕೆಲವು ರೆಸ್ಟೋರೆಂಟ್ಗಳಲ್ಲಿ ಮಟನ್ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿರಲ್ಲ ಆ್ಯಸ್ ಅ ಸ್ಟಾರ್ಟರ್, ಬಟ್ ಇವರ ಮಟನ್ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಹಾಗೆ ಪ್ರೈಸಿಂಗ್ ಕೂಡ ತುಂಬ ಕನ್ವೀನಿಯೆಂಟ್ ಆಗಿತ್ತು. ಪ್ರೈಸಿಂಗ್ ಏನು ತುಂಬ ಹೈ ಇಲ್ಲದೆ, ದೇ ಆರ್ ಮೇಡ್ ಇಟ್ ವೆರಿ ರೀಸನಬಲ್ ಪ್ರೈಸ್. ಇವನ್ ಮಟನ್ ಬಿರಿಯಾನಿ ಬಂದು 2 ಒಳ್ಳೆ ಪೀಸ್ ಕೊಡ್ತಾರೆ, ಅದು ಅರೌಂಡ್ 300 rupees ಚಾರ್ಜ್ ಮಾಡ್ತಾರೆ. 885 ಪ್ಲಸ್ ಟ್ಯಾಕ್ಸಸ್ ಆ ರೀತಿ ಇದೆ. ತುಂಬಾ ಚೆನ್ನಾಗಿತ್ತು. ಓವರ್ ಆಲ್ ವಿ ಹ್ಯಾಡ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಹಾಗೆ ವೆಜಿಟೇಬಲ್ ಥಾಲಿನೂ ಕೂಡ ಟ್ರೈ ಮಾಡಿದ್ರು, ಲೈಕ್ ದಿ ವೆಜಿಟೇಬಲ್ಸ್ ಮೀಲ್ಸ್ನ ಟ್ರೈ ಮಾಡಿದ್ರು. ಅದರಲ್ಲಿ ಮೊದಲಿಗೆ ಅವರು ಉಪ್ಪು ಪಿಕಲ್ ಎಲ್ಲ ಹಾಕಿ ಒಂದು ಗೋಂಗೂರ ಚಟ್ನಿ ಮಾಡಿದ್ವಿ. ಗೋಂಗೂರ ಎಲೆಯಿಂದ ಆಂಧ್ರ ಸ್ಟೈಲ್ ಗೋಂಗೂರ ಚಟ್ನಿ ಮಾಡಿದರು. ಹಾಗೆ ಒಂದು ಪೊಟ್ಯಾಟೊ ಪೊರಿಯಲ್ ಮಾಡಿದರು, ಪೊಟ್ಯಾಟೊನಲ್ಲಿ ಒಂಥರ ಪಲ್ಯ ಥರ ಮಾಡಿದರು, ಅದು ಚೆನ್ನಾಗೇ ಇತ್ತು. ಹಾಗೆ ಅವರು ಅನ್ಫಾರ್ಚುನೇಟ್ಲಿ ಅಷ್ಟೊತ್ತು ನಾವು ಹೋಗೋದ್ರಲ್ಲಿ ಒಂದು 9-9:30 ಇರಬೇಕು. ಅಷ್ಟೊತ್ತರಲ್ಲಿ ಅವರ ಟ್ರೆಡಿಷನಲ್ ದಾಲ್ ಪಪ್ಪು ಅದು ಮುಗಿದೋಗಿತ್ತು. ಆದರೆ ಮಿಕ್ಕಿದೆಲ್ಲ ಫುಡ್ಗಳು ಅವೈಲಬಲ್ ಇತ್ತು. ಈ ಮೀಲ್ಸಲ್ಲಿ ಒಂದು ಕರಿ ಲೀಫ್ ರೈಸ್, ಪೊಟ್ಯಾಟೊ ಪೊರಿಯಲ್, ಗೋಂಗೂರ ಪಿಕ್ಕಲ್, ಹಾಗೆ ಒಂದು ಪ್ಲೇಟಲ್ಲಿ ಟಕಾರ್ ಅಂಥೇಳಿ ಒಂದು ಹಪ್ಪಳ, ಒಂದು ಸಾಂಬಾರ್, ಒಂದು ರಸಮ್, ಒಂದು ಸ್ವೀಟ್, ಹಾಗೆ ಒಂದು ಪ್ಲೇನ್ ಕರ್ಡ್ ಮತ್ತು ಒಂದು ಮಿಕ್ಸ್ ವೆಜಿಟೇಬಲ್ ಗ್ರೇವಿನ ಕೂಡ ಸರ್ವ್ ಮಾಡಿದರು. ಇಲ್ಲಿ ಎಲ್ಲನೂ ಅನ್ಲಿಮಿಟೆಡ್ ಇರುತ್ತೆ, ಏನೂ ಲಿಮಿಟೆಡ್ ಇರಲ್ಲ. ಈ ಮೀಲ್ಸಲ್ಲಿ ಏನೇ ನೀವು ಪುನಃ ಕೇಳಿದ್ರು ಸರ್ವ್ ಮಾಡ್ತಾರೆ. ಓವರ್ ಆಲ್ ವಿ ಹ್ಯಾಡ್ ಅ ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ಅವರ್ ಫ್ಯಾಮಿಲಿ ಆ್ಯಂಡ್ ಮೈ ಬರ್ಡೇ ಸೆಲೆಬ್ರೇಷನ್. ನೀವು ಏನಾದರೂ ಮೈಸೂರಿನಲ್ಲಿ ಒಂದು ಒಳ್ಳೆ ವೆಜಿಟೇರಿಯನ್ ಮೀಲ್ಸ್ ಇಲ್ಲ ಅಂತಂದರೆ ಒಳ್ಳೆ ಒಂದು ನಾನ್ ವೆಜ್ ಬಿರಿಯಾನಿ ಆ್ಯಂಡ್ ಸ್ಟಾರ್ಟರ್ಸ್ಗಳನ್ನ ಟ್ರೈ ಮಾಡಬೇಕು ಅಂತಂತಂದರೆ ನಮ್ಮ ಅನ್ನಪೂರ್ಣ ಭೇಟಿ ಕೊಡಿ. ನಮ್ಮ ವಿಡಿಯೋ ಹೇಗಿದೆ ಅಂತೇಳಿ ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಬಾಯ್, ಸಿ ಯು ಇನ್ ಅವರ್ ನೆಕ್ಸ್ಟ್ ವಿಡಿಯೋ.